ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ನಾನು ಇವತ್ತು ನನ್ನ ವಿಡಿಯೋದಲ್ಲಿ ತೋರಿಸ್ದಂಗೆ ಇವತ್ತು ನಾನು ಮಸಾಲ ಚಪಾತಿ ಆ್ಯಂಡ್ ಸೋಯಾ ಗ್ರೇವಿ ಮಾಡಿದ್ದೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬನ್ನಿ, ನಾನು ಇವತ್ತು ಸೋಯಾ ಗ್ರೇವಿ ಹೆಂಗೆ ಮಾಡಿದೆ ಅಂತ ತೋರಿಸ್ತೀನಿ. ನಾನು ಡಿಮಾರ್ಟಿಂದ ಚಿಕ್ಕದಾಗಿರೋ ಮಿನಿ ಸೋಯಾ ಚಕ್ಸ್ ಅಂತ ಇದನ್ನು ತೊಗೊಂಬಂದಿದ್ದೆ. ಅದು ಪ್ರತಿ ಸಲ ತುಂಬ ದೊಡ್ಡದಾಗಿರ್ತಾಯಿತ್ತು, ಅದನ್ನು ತೊಗೊಂಬರ್ತಿದ್ದೆ. ಈ ಸಲ ಇದನ್ನು ತೊಗೊಂಬಂದಿದ್ದೀನಿ. ನೋಡಿ, ಇದನ್ನ ನಾನು ಸ್ವಲ್ಪ ಒಂದು ಕುದಿಸ್ಕೊಳ್ತೀನಿ. ಅದು ಸ್ವಲ್ಪ ನೀರು ಕಾಯಕ್ಕಿಟ್ಟಿದ್ದೆ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡೋಕ್ಕೆ ಇಷ್ಟೇ ಅನಿಸುತ್ತೆ. ಈ ಸ್ವಲ್ಪ ಒಂದು ಕುದಿಯುತ್ತಲ್ಲ, ತುಂಬ ಉಬ್ಕೊಂಡ್ಬಿಡುತ್ತಲ್ಲ, ತುಂಬ ಅನಿಸುತ್ತಿದ್ದು. ನೋಡಿ, ಫುಲ್ ಎಲ್ಲ ನೀಟಾಗಿ ಕುದ್ದಿದೆ. ಎಷ್ಟೊಂದು ಅನಿಸುತ್ತೆ. ಆವಾಗ ನೋಡಬೇಕಾದ್ರೆ ಸ್ವಲ್ಪ ಏನೋ ಹಾಕಿದ್ವಿ ಹಂಗೆ ಅನ್ನಿಸ್ತಿತ್ತು. ಇದನ್ನೆಲ್ಲ ಒಂದು ಕುದಿಸ್ಕೊಂಡೆಲ್ಲ, ಇದನ್ನು ನೀರೆಲ್ಲ ಸೋಸ್ಕೊಳ್ತೀನಿ. ಇವಾಗ ಇದನ್ನ ಬೇಯಿಸ್ಕೊಂಡಿದ್ನಲ್ಲ, ಒಂದು ಕುದಿ ಬೇಯಿಸ್ಕೊಂಡಿದ್ನಲ್ಲ, ಇದಕ್ಕೆ ನಾನು ಸ್ವಲ್ಪ ಮೊಸರು, ಆಮೇಲೆ ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಖಾರದ ಪುಡಿ, ಆಮೇಲೆ ಸ್ವಲ್ಪ ಉಪ್ಪು, ಇವನ್ನೆಲ್ಲ ಹಾಕಿ ನೀಟಾಗಿ ಇದನ್ನ ಕಲಿಸ್ಕೊಂಡು ಇಟ್ಕೊಳ್ತೀನಿ. ಅಂದರೆ ಇದು ಸೋಯಾ ಉಪ್ಪು ಖಾರ ಚೆನ್ನಾಗಿ ಹೀರ್ಕೊಳ್ಳಿ ಅಂತ ಅಷ್ಟೇ. ಅಂದರೆ ಇದನ್ನ ಹಾಗೆ ಪಲ್ಯಕ್ಕೆ ಹಾಗೆ ಕುದಿಸಿ ಹಾಕಿಬಿಟ್ರೆ ಸರಿಯಾಗಿ ಉಪ್ಪು ಖಾರ ಹೀರ್ಕೊಂಡಿರಲ್ಲ. ಈ ಥರ ಮಾಡಿ ಒಂದು 10-15 ನಿಮಿಷ ನಾವು ಹಾಗೆ ಬಿಟ್ಟರೆ ಇದು ಉಪ್ಪು ಖಾರ ಎಲ್ಲ ನೀಟಾಗಿ ಹೀರ್ಕೊಂಡಿರುತ್ತೆ. ಆಮೇಲೆ ನಾವು ಗ್ರೇವಿಗೆ ಇದು ಹಾಕ್ಕೊಂಡಾಗೂ ಅದೇ ಟೇಸ್ಟ್, ಉಪ್ಪು ಖಾರ ಎಲ್ಲ ಬರುತ್ತೆ. ಈಗ ನಾವು ಹಾಗೆ ಇದು ಮಾಡಿಬಿಟ್ರೆ ಅದು ಸಪ್ಪೆ ಅನಿಸುತ್ತೆ. ಬರೀ ಇವಾಗ ಅದನ್ನ ನಾನು ಸ್ವಲ್ಪ ಅದು ಚೆನ್ನಾಗಿ ಹೀರ್ಕೊಳ್ಳಿ ಉಪ್ಪು ಖಾರ ಎಲ್ಲ, ಒಂದು 15 ನಿಮಿಷ ಅದನ್ನ ಹಾಗೆ ಬಿಡ್ತೀನಿ. ಇವಾಗ ನಾನು ಸೋಯಾ ಗ್ರೇವಿಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೇನು ತುಂಬ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೋಬೇಕಂತ ಏನಿಲ್ಲ. ನಂಗೆ ಈ ಥರ ಬೇರೆ ಇದು ಇರುತ್ತಲ್ಲ ಗಟ್ಟಿ ಅದನ್ನು ತಗೊಳ್ತೀನಿ. ನಂಗೆ ಅದು ಇದ್ದರೆ ನಂಗೆ ಇಷ್ಟ ಆಗೋಲ್ಲ, ಹಾಗಾಗಿ ನಾನು ತಗೊಳ್ತೀನಿ ಅದನ್ನು ನೀಟಾಗಿ. ನಾನು ಈರುಳ್ಳಿ ತುಂಬ ಚಿಕ್ಕದಾಗಿ ಏನು ಕಟ್ ಮಾಡ್ಕೊಂಡಿಲ್ಲ. ಫುಲ್ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಟೊಮೆಟೊ ತೊಗೊಳ್ತೀನಿ. ಇದನ್ನು ಸೋಯಾನ ನಾವು ಈ ಥರ ಗ್ರೇವಿನೂ ಮಾಡ್ಬೋದು. ಸುಮ್ಮನೆ ನಾರ್ಮಲಾಗಿ ನಾವು ಹಿಂಗೆ ಚಿತ್ರಾನ್ನಕ್ಕೆ ಹೆಂಗೆ ಒಗ್ಗರಣೆ ಹಾಕ್ತೀವಲ್ಲ ಆ ಥರನೂ ಮಾಡ್ಬೋದು. ನನಗೆ ಹಾಗೆ ಇಷ್ಟ. ಆ್ಯಕ್ಚುಲಿ ಇದನ್ನ ನಮ್ಮ ಮನೆಯವ್ರು ಈ ಥರ ಗ್ರೇವಿ ಮಾಡು ಅಂತ ಹೇಳಿದರು, ಹಾಗಾಗಿ ಇವತ್ತು ನಾನು ಗ್ರೇವಿ ಮಾಡ್ತಿದ್ದೆ. ಈ ಕಡೆ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಕಾಯ್ತಾ ಇದೆ, ಅದು ನೀಟಾಗಿ ಕಾಯಲಿ, ಅಂದರೆ ಒಗ್ಗರಣೆಲ್ಲ ನೀಟಾಗಿ ಬೇಯುತ್ತೆ. ಈ ಕಡೆ ಎಲ್ಲ ಎಣ್ಣೆ ಕಾಯ್ದಿದೆ, ಸಾಸಿವೆ ಎಲ್ಲ ಸಿಡಿತಾ ಇದೆ. ಇದಕ್ಕೆಲ್ಲ ಸಾಸಿವೆ ಜೀರಿಗೆ ಹಾಕ್ಕೊಂಡು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು.
ಅಂದರೆ ಶುಂಠಿ ತುಂಬ ಹಸಿ ಇರುತ್ತಲ್ಲ, ಹಾಗಾಗಿ ಇದು ಎಣ್ಣೆಲಿ ಸಿಡಿದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡ್ಬಿಡ್ತೀನಿ, ಅಂದರೆ ಸಿಡಿಯಲ್ಲ. ಸ್ವಲ್ಪ ಇದನ್ನ ಕೈಯಾಡಿಸ್ಕೊಳ್ತೀನಿ, ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಇರುತ್ತಲ್ಲ ಅದೆಲ್ಲ ಒಂದು ನೀಟಾಗಿ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ತೀನಿ. ಇವಾಗೆಲ್ಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆಲ್ಲ ಅದನ್ನ ಹಾಕ್ಕೊಂಡು ಅದನ್ನ ನೀಟಾಗಿ ಬೇಯಿಸ್ಕೊಳ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ, ಖಾರ ಕೂಡ ಸ್ವಲ್ಪ ಹಾಕ್ಕೊಳ್ತೀನಿ. ಆಮೇಲೆ ಇದಕ್ಕೆ ಸೋಯಾಬೀನ್ ಮಸಾಲ ಕೂಡ ಹಾಕ್ಕೊಳ್ತೀನಿ. ಸೋಯಾಬೀನ್ ಮಸಾಲ ಅದನ್ನು ಕೂಡ ಹಾಕ್ಕೊಳ್ತೀನಿ, ಸ್ವಲ್ಪ ಹಾಕ್ಕೊಳ್ತೀನಿ, ಜಾಸ್ತಿ ಇಲ್ಲ. ಯಾಕೆಂದರೆ ಇದು ಬೇಸಿಗೆ ಎಲ್ಲ ಜಾಸ್ತಿ ಮಸಾಲ ತಿನ್ನೋಕ್ಕಾಗಲ್ಲ, ಊಟನೇ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದು ಕೊತ್ತಂಬರಿ ಪೌಡ್ರ್ ಇದು, ಅದನ್ನು ಕೂಡ ಹಾಕ್ಕೊಂಡೆ ನಾನು. ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ತೀನಿ ಇದನ್ನು. ಉಪ್ಪು ಹಾಕಿರಲಿಲ್ಲ ನಾನು ಆ್ಯಕ್ಚುಲಿ, ಅಂದರೆ ಇದಕ್ಕೆ ಹಾಕ್ಕೊಂಡಿದ್ನಲ್ಲ ಸೋಯಾಬೀನ್, ಅದಕ್ಕೆ ಉಪ್ಪು ಖಾರ ಮೊಸರೆಲ್ಲ ಹಾಕಿದ್ನಲ್ಲ. ಇದು ನೋಡಿ ಎಲ್ಲ ಕುದ್ದು ಎಣ್ಣೆ ಬಿಟ್ಕೊಂಡಿದೆ. ಇದನ್ನೆಲ್ಲ ನಾನು ಇಟ್ಕೊಂಡಿದ್ನಲ್ಲ ಉಪ್ಪು ಎಲ್ಲ ಹೀರ್ಕೊಳ್ಳಿ ಅಂತ ಇದನ್ನ ಕೂಡ ಹಾಕ್ಕೊತೀನಿ ಇವಾಗ ಇದಕ್ಕೆ ಗ್ರೇವಿಗೆ. ಸ್ವಲ್ಪ ನೀಟಾಗಿ ಕಲಿಸ್ಕೊತಿಂದ ಗ್ರೇವಿ ಸೋಯಾ ಎಲ್ಲನೂ ನೀಟಾಗಿ ಹೊಂದ್ಕೊಳ್ಳಿ ಅಂತ, ಉಪ್ಪು ಖಾರ ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಅಂದರೆ ಚೆನ್ನಾಗಿ ಕುದಿಯುತ್ತಿದ್ದು. ಸ್ವಲ್ಪ ನೀರಲ್ಲಿ ಕುದಿದ್ರೆ ಚೆನ್ನಾಗಿ ಅನಿಸುತ್ತೆ. ಬರೀ ಆಯಿಲಲ್ಲಿ ಅಂದರೆ ಸ್ವಲ್ಪ ಉಪ್ಪು ಖಾರ ಸರಿಯಾಗಿ ಹಿಡಿದಿರಲ್ಲ. ನೋಡಿ ಫುಲ್ಲೆಲ್ಲ ನೀರೆಲ್ಲ ಹೆಂಗೋಗ್ಬಿಟ್ಟಿದೆ. ಪಲ್ಯ ಕೂಡ ರೆಡಿ ಆಯಿತು. ಇವಾಗ ನಾನು ಮಸಾಲೆ ಚಪಾತಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ತಿದ್ದೀನಿ ಇದನ್ನ. ಸ್ವಲ್ಪ ಉಪ್ಪು, ಆಮೇಲೆ ಕರಿಬೇವಿನ ಚಪಾತಿ ಮಾಡ್ತೀನಿ ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಅಂದರೆ ಕೊತ್ತಂಬರಿ ಹಾಕಿ ಮಾಡ್ತಿರ್ತೀನಿ, ಕರಿಬೇವು ಕೂಡ ಹಾಕಿ ಮಾಡ್ತೀನಿ ನಾನು ಅಂತ ಹೇಳಿದ್ದೆಲ್ಲ, ತೋರಿಸ್ತೀನಿ ಅಂತ ಹೇಳಿದ್ದೆ ಕೂಡ. ನೋಡಿ ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು. ಇದಕ್ಕೆ ಉಪ್ಪು ಖಾರ ಅರಿಶಿನ ಎಲ್ಲ ಹಾಕಿ ನೀಟಾಗಿ ಕಲಿಸ್ಕೋಬೇಕಿದ್ನ. ಅಂದರೆ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಎಣ್ಣೆ ಹಚ್ಚಿ ನೆನೆಯಕ್ಕೆ ಇಟ್ಟಿದ್ದೆ, ಇದು ನೆಂದಿದೆ ಕೂಡ. ಇದು ಇವಾಗ ಚಪಾತಿನೂ ಬೇಯಿಸ್ಕೊಳ್ತೀನಿ ನೀಟಾಗಿ. ಸ್ವಲ್ಪ ಉರಿ ಜಾಸ್ತಿ ಇದ್ದರೆ ನೀಟಾಗಿ ಬೇಯುತ್ತೆ. ಈ ಕಡೆ ಅನ್ನಕ್ಕೂ ಇಟ್ಕೊಂಡಿದ್ದೆ ನಾನು. ವಿಡಿಯೋದಲ್ಲಿ ನಿಮಗೆ ರೈಸ್ ತೋರಿಸಿಲ್ಲ, ಅಂದರೆ ಚಿತ್ರಾನ್ನ ಈ ಥರನೇ ಮಾಡಿರ್ತೀನಲ್ಲ, ಹಾಗಾಗಿ ತೋರಿಸೋದು ಬೇಡ ಅಂತ ಇದು ಮಾಡಲಿಲ್ಲ. ನೋಡೋಕ್ಕೂ ಚಪಾತಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಗ್ರೇವಿ ಜೊತೆ ಒಂಥರ ಸಿಂಪಲ್ ಚಪಾತಿ ಅಂದರೆ ಚೆನ್ನಾಗಿ ಅನ್ನಿಸ್ತಿರ್ಲಿಲ್ಲ. ಈ ಥರ ಅಂದರೆ ಚೆನ್ನಾಗಿ ಅನಿಸುತ್ತೆ, ನೋಡೋಕ್ಕೂ ಕೂಡ ಪ್ರೆಸೆಂಟ್ ಆಗಿರುತ್ತೆ.
ನೋಡಿ ಚಪಾತಿ ಎಲ್ಲನೂ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಬನ್ನಿ ನಾನು ಚಪಾತಿ ಸೋಯಾ ಗ್ರೇವಿ ಎಲ್ಲ ಸರ್ವ್ ಮಾಡ್ತೀನಿ. ನೋಡಿ ಮಸಾಲ ಚಪಾತಿ ಸೋಯಾ ಗ್ರೇವಿ ರೆಡಿ ಆಯಿತು. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಪ್ರೆಸೆಂಟ್ ಆಗಿದೆ. ಇದಿಷ್ಟೇ ನೋಡೋಕೆ ಚೆನ್ನಾಗಿ ಕಾಣಿಸಲ್ಲ ಅಂತ ಸ್ವಲ್ಪ ಆ್ಯಪಲ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಎಲ್ಲ ವಿಡಿಯೋನೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಬೆಲ್ ಬಟನ್ ಒತ್ತಿ, ಅಂದರೆ ನಂದು ಫಸ್ಟ್ ವಿಡಿಯೋ ನಿಮಗೇ ಬರುತ್ತೆ. ಅಪ್ಲೋಡ್ ಮಾಡಿದ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಲೈಕ್ಸ್ ಆ್ಯಂಡ್ ಕಮೆಂಟ್ಸ್ ಹಾಕಿ. ಥ್ಯಾಂಕ್ ಯು ಸೋ ಮಚ್.